ಹಲೋ ಫ್ರೆಂಡ್ಸ್, ನಮಸ್ಕಾರ. ಮಾದಳ್ಳಿ ಫೇಮಸ್ ಚಾನಲ್ಗೆ ಸುಸ್ವಾಗತ. ಸೊ ರೀಸೆಂಟಾಗಿ ಮಂಡ್ಯದಲ್ಲಿ ನಡೆದ ಕೃಷಿ ಮೇಳಕ್ಕೆ ನಾನು ಹೋಗಿದ್ದೆ. ಸೊ ನಾನು ಲಾಸ್ಟ್ ಡೇ ಹೋಗಿದ್ದೆ. ಸೊ ಈ ಸತಿ 3 days ನಡೀತು ಕೃಷಿ ಮೇಳ. ಯಾಕಂದರೆ ಈ ವರ್ಷ ಕೃಷಿ ಮೇಳ VC ಫಾರಂ ವಿಶ್ವವಿದ್ಯಾನಿಲಯ ಆಗಿದೆ. ಸೊ ಆದ್ದರಿಂದ ವರ್ಷವೂ ಕೂಡ 2 days ನಡೀತು. ಈ ವರ್ಷ 3 days ನಡೆದಿದೆ. ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ ಡೇ ಹೋಗಿದ್ದೆ. ಬಿಕಾಸ್ ಆಫ್ ನನಗೆ ಎಕ್ಸಾಮ್ಸ್ ಇತ್ತು, ಸೆಮಿನಾರ್ಸ್ ಇತ್ತು, ಅವೆಲ್ಲ ಮುಗಿಸ್ಕೊಂಡು ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ. ಅದಕ್ಕೋಗಿ ನಾನು ಲಾಸ್ಟ್ ಡೇ ಹೋಗಿದ್ದೆ. ಸೊ ಹೋಗಿದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಗೊತ್ತಾ, ತುಂಬ ಜನಗಳ ಸಾಗರ ಇತ್ತು. ಒಂದಾದರೆ ನಾನು ಹೋಗಿದ್ದೆ. ಸೊ ಎಲ್ಲ ನೋಡ್ಕೊಂಡು ಬರ್ಬೇಕಾದ್ರೆ ಎಲ್ಲ ಚೆನ್ನಾಗಿ ಹೇಳಿದರು ಯಾವ ರೀತಿ ಅಂತ. ಸೊ ನಂತರ ಬಂದು ಅಲ್ಲಿ ಆ ಕಡೆ ಥರದ ತಿಂಡಿಗಳು ಪರ್ಚೇಸ್ ಮಾಡಲಿಕ್ಕೆ, ವಸ್ತುಗಳು, ಗೊಂಬೆಗಳು ಎಲ್ಲ ಥರದ ಇತ್ತು. ನಂತರ ಅದು ಮುಗಿಸ್ಕೊಂಡು ಬರ್ಬೇಕಾದ್ರೆ ಯೂನಿವರ್ಸಿಟಿ ಒಳಗಡೆ ಗ್ರೌಂಡು ಚೆನ್ನಾಗಿ ಎಲ್ಲ ಕ್ಲೀನ್ ಮೇಂಟೈನ್ ಚೆನ್ನಾಗಿ ಮಾಡಿದರು. ಸೊ ನಂತರ ಬಂದು ಈ ಕಡೆ ಗ್ರೌಂಡ್ಗೆ ಹೋಗಿದೆ. ಸೊ ಅಲ್ಲಿ ಎಲ್ಲ ಥರದ ಮೇಳಗಳನ್ನು ಅಳವಡಿಸಿದ್ದು. ಸೊ ಕೃಷಿಗೆ ಸಂಬಂಧಪಟ್ಟ ಯಾವ ರೀತಿ ಟ್ರ್ಯಾಕ್ಟರ್ಗಳಲ್ಲಿ ಹಾಲು ಕರೆಯುವ ಮಿಷಿನ್ಸು, ಹುಲ್ಲು ಕಟ್ ಮಾಡುವ ಮಿಷಿನ್ಸ್ಗಳು, ಇನ್ನಿತರ ವಸ್ತುಗಳನ್ನು ಕೂಡ ಎಲ್ಲ ಮಾರಾಟ ಇಟ್ಟಿದ್ರು. ಮತ್ತು ಥರದ ನಾಟಿ ಜೇನುತುಪ್ಪ, ಎಲ್ಲ ಥರದ ಹಣ್ಣಿನ ಗಿಡಗಳು, ನಾನು ನೋಡದಿರುವ ಹಣ್ಣಿನ ಗಿಡಗಳು ಎಲ್ಲ ಥರ ಇದು ಸೇಬು ಗಿಡ, ಸೊ ಇದ್ರದ್ದು ಇನ್ನೊಂಥರ ಎಲ್ಲ ಥರದ ವಸ್ತುಗಳನ್ನು ಕೂಡ ಅಲ್ಲಿ ಮಾರಾಟ ಆಗಿತ್ತು. ಅದೇ ರೀತಿ ನಮ್ಮ ನಾಟಿ ತಳಿಯ ದನಗಳು, ಎತ್ತುಗಳು, ಹಸುಗಳನ್ನು ಕೂಡ ಅಲ್ಲೇ ಇದ್ದರು. ನಾನು ಅಲ್ಲಿ ಗಮನಿಸಬೇಕಾಗಿದ್ದು ಒಂದು ಎಮ್ಮೆ ಅದು ಜಬರಫಾದಿ ಅಂತ ಎಮ್ಮೆ. ಅದು ಆ ಎಮ್ಮೆ ನೋಡಿ ನಾನು ಏನು ಸೇಮ್ ಆನೆ ನೋಡ್ದಂಗೆ ಆಗ್ತು ಗೊತ್ತಾ, ಆ ರೀತಿ ಆನೆ ಇತ್ತು. ಅದು ನೋಡಿ ಮುಗಿಸ್ಕೊಂಡು ಬಂದು ನಂತರ ಬರಬೇಕಾದ್ರೆ ನನಗಲ್ಲಿ ಅದೇ ಥರದ್ದು ಇನ್ನೂ ಸುಮಾರು ಮೇಳಗಳು ಕೂಡ ಇತ್ತು. ಎಲ್ಲ ಥರದ ತಿಂಡಿಗಳು, ಊಟಗಳು, ಬಾಡೂಟ ಮತ್ತು ವೆಜ್ಜು ಎಲ್ಲ ಥರದ ಮೇಳಗಳು ಅಲ್ಲಿ ಅಂಗಡಿ ಕೂಡ ಇತ್ತು. ಸೊ ಅದು ಮುಗಿಸ್ಕೊಂಡು ಅಲ್ಲಿ ಬರಬೇಕಾದ್ರೆ ಅವ್ರ ಅಜ್ಜಿ ನೋಡಿದೆ. ಅವರು ಏನೋ ಈ ಅವರೆ ಬೀಜ, ಅಲಸಂದೆ ಬೀಜ, ಕಾಳುಗಳು, ಸೊಪ್ಪಿನ ಬೀಜಗಳು, ಈ ಹುರುಳಿಕಾಯಿ, ಅಲಸಂದೆ ಸೊಪ್ಪು ಬೀಜ, ಎಲ್ಲ ಥರದ ಬಿತ್ತನೆಗೆ ಬೀಜಗಳನ್ನು ಅವರು ಮಾರ್ತಾಯಿದ್ರು. ಸಣ್ಣ ಪ್ರಮಾಣದಲ್ಲಿ ಅವರು ಬೆಳೆದಂಥ ಬೀಜಗಳನ್ನು ತಂದು ಮಾರ್ತಾಯಿದ್ರು. ಅದು ನೋಡಿ ಕೇಳಿ, ಅಮ್ಮ ಇದು ಯಾವುದು ಅಂದರೆ ಹಿಂದಿನ ಕಾಲದ ನಾಟಿ ತಳಿಗಳನ್ನು ಉಳಿಸಲಿಕ್ಕೆ ಅವರು ಕೂಡ ಹೋಗ್ತಾಯಿದ್ರು. ನಾನು ಅವರನ್ನು ನೋಡ್ತಾಯಿದ್ದೆ. ನೋಡಿ ಅವ್ರು ಮಾತಾಡಿಸ್ಕೊಂಡು ಆ ರೀತಿ ಅವರನ್ನು ಮಾತಾಡಿಸ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಿಕೊಂಡು, ಯಾವ ಊರು ಕೇಳಿದೆ. ಅವರು ಪುಟ್ಟಣ ಕಣ್ಣು ಗೊತ್ತಪ್ಪ ನಿನಗೆ, ನಾನು ಅವರು ಅಮ್ಮ ಅಲ್ಲಿಂದ ಬಂದಿದ್ದೀರಾ? ನಂದೇನಿಲ್ಲ, ಸಂಘ ಕಡೆಯಿಂದ ಕರ್ಕೊಬರ್ತಾರೆ, ಗ್ರಾಮ ಪಂಚಾಯತಿಂದ ಊಟ ಅವರೇ ಕೊಡ್ತಾರೆ, ಖರ್ಚು ಕಾಸು ಕೊಡ್ತಾರೆ, ನಾನು ಬರ್ತೀನ ಅಷ್ಟೇ ಕಣಪ್ಪ ಅಂತ ಮಾತಾಡೋದು. ಸೊ ನಾನು ಮಾತಾಡಿಸ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ಬಂದೆ. ಸೊ ಬನ್ನಿ ಅವ್ರು ನೋಡ್ಕೊಂಬರೋಣ ಯಾವ ರೀತಿ. ಪದ್ಮಮ್ಮ, ಪ್ರಿಯಾಪಟ್ಟಣ ತಾಲೂಕು, ಊರು ಪುಟ್ಟಣ ಕಣಗಾಲ. ನಿಮ್ಗೆ ಯಾವುದು ರೋಗಗಳ ಔಷಧಿ ಗೊತ್ತು? ನನಗೆ ಯಾವ್ಯಾವ ರೋಗದ ಔಷಧಿ ಗೊತ್ತು ಅಂದರೆ, ಈ ವೇಸ್ಟ್ ತರಕಾರಿ ಮತ್ತು ಹಣ್ಣು ಹಂಪಲು ಸಿಪ್ಪೆ ಎಲ್ಲ ಬಿಸಾಕ್ತೀವಲ್ಲ, ಅದನ್ನ ಕೊಳೆ ಹಾಕಿ ಟಾನಿಕ್ ರೂಪದಲ್ಲಿ ಒಂದು 5 ದಿವಸ ಕೊಳೆ ಹಾಕಿದ್ರೆ ಟಾನಿಕ್ ನಂಗೆ ಕೊಳಕಾಗಿ ಬರ್ತದೆ. ಅದನ್ನ ಸೋರಿಸ್ಕೊಂಡು ಬಾಟ್ಲಲ್ಲಿ ತುಂಬ ಮಾಡಿಕೊಂಡು ಅದ್ರಲ್ಲಿ ಬಂದು ಗಲೀಜ್ ನೀವೇ ಗಿಡದ ಬಡ್ಡೆಗೆ ಹಾಕಿ ಇದು ಮಾಡಿದ್ರೆ ರೋಗ ಹುಳ ಬರಲ್ಲ, ಹುಳನೆಲ್ಲ ಸಾಯಿಸಾಗ್ತದೆ. ಎರಡನೇದು, ಅದು ಮೀರು ಬತ್ತು ಅಂದ್ರೆ ತಾಮ್ರ ಚೌರ್ಗೆ ಹುಳಿ ಮಜ್ಜಿಗೆ ಮಾಡಿಕೊಂಡು ಒಂದು ಬೇವಿನ ಎಣ್ಣೆ ಹಾಕಿ ಸಿಂಪರಣೆ ಮಾಡಿದ್ರೆ ಅವರೇದು ತಡ್ನೇದು ಹಳಸಂಡೆ ಎಲ್ಲ ಪೂರ್ತಿ ಹುಳ ಆಯ್ತದೆ. ಆಮೇಲೆ ಇನ್ನೂ ನಮ್ಗೆ ಫಲವತ್ತತೆ ಬೇಕು ಅಂದ್ರೆ ಒಂದಿಷ್ಟು ಸಗಳಿ, ಒಂದಿಷ್ಟು ಗಂಜಲ, ಒಂದಿಷ್ಟು ಸುಣ್ಣ ಹಾಕೊಂಡು ಒಂದು ಬಕೆಟ್ಗೆ 1 kg ಅಷ್ಟು ಕಲಸ್ಕೊಂಡು ಸೋರ್ಸ್ ಮಾಡಿಕೊಂಡ್ರೆ ವರ್ಷಗಂಟ ಬೀಜಕ್ಕೆ ಹೆಚ್ಚು ಮಾಡಬಹುದು. ಯಾವ ಬೀಜನೂ ಹುಟ್ಟಕ್ಕಲ್ಲ ಅನ್ನೋಂಗಿಲ್ಲ. ಇವಕ್ಕೆ ಮಾಡು ಇಟ್ಟು ಸುಣ್ಣ, ಹರಳು ಸುಣ್ಣ, ಗಂಜಲ, ಹಸಿನ ಗಂಜಲ, ನಾಡಸ ಬೆಳಗಿರ್ತಾವಲ್ಲ ಅವು ಹಸಿನ ಗಂಜಲ, ಒಂದಿಷ್ಟು ಸಗಳಿ ತಂದು ಒಂದು ಬಕೆಟಿಗೆ ಕಲಿಸ್ಬಿಟ್ಟು ತಿಳಿ ಬಟ್ಟೆ ಮೇಲೆ ಸೋರ್ಸ್ಕೊ, ತುಂಬ ಮಾಡಿಕೊ, 1 ವರ್ಷ ಗಂಟೆ ಇರ್ತದೆ. ಇಷ್ಟೇ ಸಾಕು. ಬೀಜಾಮೃತ ಜೀವಾಮೃತ ಮಾಡಬೇಕು ಅಂದರೆ ಸಗಳಿ, ಗಂಜಲ, ಮಿದುದಳದ ಹಿಟ್ಟು, ಮತ್ತು ಭೂಮಿದ ಒಂದಿಷ್ಟು ಮಣ್ಣು, ಮಿದುಳದಣದ ಹಿಟ್ಟು, ಕಪ್ಪು ಬೆಲ್ಲ, 1 kgಗೆ 1 ಚೌರ್ಗೆ ನೀರು, 1 kg ಸಗಳಿಗೆ 10 ರಿಂದ 15 ಲೀಟ್ರ್ ನೀರು, 3 ಲೀಟ್ರ್ ಗಂಜಲ, 3 ಲೀಟ್ರ್ 4 ಲೀಟ್ರ್ ಗಂಜಲ, ಅದಕ್ಕೆ 1 kg ಬೆಲ್ಲ, 1 kg ಇದು ಹಾಕಿ ಡ್ರಮ್ಗೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅರ್ಧ ಡ್ರಮ್ಮಿನ ಲೆಕ್ಕ ನಾನು ಹೇಳ್ತಾ ಇರೋದು. 1 ಡ್ರಮ್ ಮಾಡಬೇಡ, ಡ್ರಮ್ 5 kg ಬೇಕು. 5 ಡ್ರಮ್ 5 kg ಗಂಜ ಬೇಕು, 1.5 kg ಬೆಲ್ಲ ಬೇಕು, 1 kg ಮಣ್ಣು ಬೇಕು. ಅದೇ ಭೂಮಿದು
ನೀನು ಯಾವ ಭೂಮಿಗೆ ಹಾಕ್ತೀಯ ಆ ಭೂಮಿದು ಮಣ್ಣು. ಕಡಲೆ ಹಿಟ್ಟು ಅಮ್ಮ, ಈಗ ಬೀಜಗಳನ್ನ ನಾವು ಎಲ್ಲ ಈಗ ಈಗ ಇದು ಮಾಡ್ಬೇಕು, ಹಂಗೆ ಸಂಗ್ರಹಣೆ ಮಾಡ್ಬೇಕಂದ್ರೆ ಏನು ಮಾಡೋದು? ಏನು ಸಂಗ್ರಹಣೆ ಮಾಡಬೇಕು ಅಂದರೆ ಚೆನ್ನಾಗಿ 3 ಐಟಮ್ ಬರ್ತದೆ. ಅದು ಮೊದಲನೇದು ಬೇಡ, ಬೀಜ ಮಾಡಬೇಡ. ಮೊದಲನೇದು ಯಾವುದೇ ಕಾರಣಕ್ಕೂ ಮಾಡಬೇಡ. ಮಧ್ಯದ ಮಾಡು, ಮಧ್ಯದ ಕೊನೆಯದು ಚಿಕ್ಕಾಗಿರ್ತದೆ. ಮಧ್ಯದನ್ನ ಬೀಜ ತಗೊಂಡು ಒಂದು ಪೇಪರ್ ಮೇಲೋ ಕಾಟನ್ ಬಟ್ಟೆ ಮೇಲೋ ಚೆನ್ನಾಗಿ ಅಲ್ಲಿ ಬಲ್ತಿರ್ತದಲ್ಲ ಅದನ್ನ ನೆರಳಲ್ಲಿ 3 ದಿನ ಹಾರಾಕು. ಆಮೇಲೆ ಸೂರ್ಯ ಕಿರಣಕ್ಕೆ ತೋರಿ ಬಾಕ್ಸ್ ಹಾಕ್ ಮಾಡಬೇಕು. ಅದಕ್ಕೇನು ಏನು ಹಾಕಂಗಿಲ್ಲ, ಏನು ಹಾಕ್ಬೇಡ. ಹಂಗೆ ಮಾಡಿದ್ರೆ ಹುಳ ಬರಲ್ಲ. ಅಕಸ್ಮಾತ್ 2 ತಿಂಗಳು 3 ತಿಂಗಳಿಗೆ ಬಾಟ್ಲಿನ ತೆಗೆದು ನೋಡೋದು ಹುಳ ಬಂದದ ಏನು ಅಂತ, ಪುನಃ ಬಿಸಿಲಿಗೆ ಹಾಕ್ಬಿಟ್ಟು ಮಾಡೋದು. ಆ ಥರ ಈ ಸೊಪ್ಪಿನ ಬೀಜಗಳನ್ನ ನೀವು ಹೆಂಗೆ ಯೂಸ್ ಮಾಡ್ತೀರಾ, ಸಂಗ್ರಹಣೆ ಮಾಡ್ತೀರಾ? ಸೊಪ್ಪಿನ ಬೀಜದಲ್ಲಿ ಹುಳ ಬರುತ್ತೆ. ಏನಿದ್ರು ಬಂದ್ರು ಅಳಸಂಡೆ. ಈ ಬೀನಿಸ್ಗಳು ಹುಳ ಬರೋದಿಲ್ಲ. ಅಳಸಂಡಲ್ಲಿ ಮಾತ್ರ, ಮಿದುಳ ಧಾನ್ಯದಲ್ಲಿ ಮಾತ್ರ ಮೊಟ್ಟೆ ಆಗ್ಬಿಡ್ತಾವಲ್ಲವ, ಅದರಿಂದ ಹುಳ ಬರುತ್ತೆ. ಆ ಥರ ಮಾಡ್ಕೊಂಡ್ರೆ ಸಮೃದ್ಧಿಯಾಗಿ ಬೀಜ ಬಿತ್ತನೆ ಮಾಡ್ಕೊಂಡು. ನೀವು ಎಷ್ಟು ವರ್ಷದಿಂದ ನಾನು 18-20 ವರ್ಷದಿಂದ ಮಾಡ್ತೇನೆ. 20 ವರ್ಷದಿಂದ 3 ಎಕರೆ ಆಸ್ತಿ ಅದೇ. 3 ಎಕರೆನೂ ಸಾವಯವ ಕೃಷಿ ನಂಬಿಕೊಂಡು ಚೆನ್ನಾಗಿ ಬೆಳೆ ಬೆಳ್ಕೊಂಡು ಮಕ್ಕಳ ಆರೋಗ್ಯ, ನಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿದೆ. ವಯಸ್ಸು 70 ವರ್ಷ ಆದ್ರೂ ಆರೋಗ್ಯ ಚೆನ್ನಾಗಿದೆ. 3 ಜನ ಗಂಡ್ಮಕ್ಳು, 2 ಜನ ಗಂಡ್ಮಕ್ಳು, ಒಬ್ಬ ಟೀಚರು, ಒಬ್ಬ ಅಂಗಡಿ ವ್ಯಾಪಾರ, ಇನ್ನು ಒಬ್ಳು ಮಗಳು ಟೀಚರ್ಗೆ ಕೊಟ್ಟಿನಿ. ಎಲ್ಲ ಚೆನ್ನಾಗಿ ಸಮೃದ್ಧಿಯಾಗುತ್ತೆ. ಧನ್ಯವಾದ. ಸರಿ. ಧನ್ಯವಾದಗಳು.